ಗೈಸ್ ಭವಿಷ್ಯ ಇಲ್ಲ ಕುತ್ಕೊಂಡು ಸಿಂಪಲ್ ಕ್ರಾಫ್ಟ್ಸ್ನ ಇದೆಯಾ ಇಲ್ಲ ಆವಂಗಿಲಿದ್ದ ನೋಡ್ಕೊಂಬ. ನಾನಂತೂ ಹೋಗಲ್ಲ. ಹೋಗಿ ನೋಡು ಭವಿಷ್ಯ. ಕೀ ಚೆನ್ನಾಗಿದೆಯಾ? ಭವಿಷ್ಯ ಮಾಡಿಕೊಟ್ಟಿದ್ ಮಕ್ಕ ಹೇಗೆ ಅದು ಸ್ಟಿಚ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಎದ್ದು ಚಿಕನ್ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆ ಒಂದು ಟೊಮ್ಯಾಟೊ ಚಟ್ನಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ರಾತ್ರಿ ನಾವು ಯಜಮಾನ್ರಿಗೆ ಮಾಡಿದ್ದು, ಸೊ ಅದಕ್ಕೋಸ್ಕರ ನಾನು ಇವತ್ತು ತಿರ್ಗಾ ಬೆಳಗ್ಗೆನೂ ಅದೇ ಮಾಡ್ತಾ ಇದ್ದೀನಿ. ಬಿಕಾಸ್ ರಾತ್ರಿ ನಾನು ತಿನ್ನಲಿಲ್ಲ, ಬರೀ ಟೇಸ್ಟ್ ನೋಡಿದೆ ಅಷ್ಟೇ. ಏನಿಲ್ಲ, ತುಂಬ ಸಿಂಪಲ್ಲು. ಇದನ್ನು ತೋರಿಸೋಣ ಅಂದ್ಕೊಂಡು ಬಟ್ ಇಟ್ಸ್ ವೆರಿ ಸಿಂಪಲ್, ಅದಕ್ಕೆ ತೋರ್ಸೋಕ್ಕೆ ಹೋಗ್ತಿಲ್ಲ. ಆ್ಯಂಡ್ ಇದಕ್ಕೆ ಏನೇನು ನಂಬರ್ ಬೇಕು ಅಂದರೆ ಹೆಂಗೆ ಮಾಡ್ಕೊಳ್ಳೋದು ಅಂತ ಅಂದರೆ, ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ ಒಂಚೂರು ಜಾಸ್ತಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಉಪ್ಪು ಇಷ್ಟು ಹಾಕಿ ಚೆನ್ನಾಗೆ ಫ್ರೈ ಅಥವಾ ಬೇಯಿಸ್ಕೊಳ್ಳಿ. ಓಕೆ, ಇನ್ನೇನು ಹಾಕೋಂಗಿಲ್ಲ ಗೈಸ್. ಇದೆಲ್ಲ ನೀಟಾಗಿ ಟೊಮ್ಯಾಟೊ ಬೆಂದಾದ್ಮೇಲೆ ಆಫ್ ಮಾಡಿಬಿಡಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಚಟ್ನಿ ರೆಡಿ. ಆ್ಯಂಡ್ ನಿಜವಾಗ್ಲೂ ನೆನ್ನೆ ಎಷ್ಟು ಚೆನ್ನಾಗಿತ್ತು ಅದು ಚಟ್ನಿ ಅಂತ ಅಂದರೆ, ನಾನು ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ನೆನಪಾಗ್ತಾಯಿತ್ತು, ಅದಕ್ಕೆ ಅದನ್ನೇ ಮಾಡ್ಕೋತಾ ಇದ್ದೀನಿ ಗೈಸ್. ತುಂಬ ಈಸಿ ಚಟ್ನಿ ಇದು, ಯು ಕ್ಯಾನ್ ಟ್ರೈ ಒನ್ಸ್ ಇಷ್ಟ ಆದರೆ. ಆ್ಯಂಡ್ ಆ್ಯಸ್ ಯೂಶುವಲ್ ಭವಿಷ್ಯ ಇನ್ನು ಮಲಗಿದ್ದಾಳೆ. ಇವಾಗಿನೇನು ಎದ್ದೊಳ್ಬೇಕು ಅಷ್ಟೇ ಗೈಸ್. ಇನ್ನು ಮನೆ ಕೆಲಸ ಮಾಡಿ ಆ್ಯಂಡ್ ಟಿಫನ್ ತಿಂದು ರೊಟ್ಟಿ ಅಂದರೆ ರಾಗಿ ರೊಟ್ಟಿ ಅಥವಾ ಚಪಾತಿ ಎರಡರಲ್ಲಿ ಒಂದು ಮಾಡ್ಕೊತೀನಿ. ಆ್ಯಂಡ್ ಚಟ್ನಿ ಜೊತೆ ತಿಂದ್ಬಿಟ್ಟು ಅದಾದಮೇಲೆ ಸಿಗ್ತೀನಿ ಗೈಸ್. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ. ನಿದ್ದೆ ಮಾಡಿ ಎದ್ದು ಅಡುಗೆನೂ ಮಾಡಿ ಇವಾಗ ಊಟ ಮಾಡ್ತಾಯಿದ್ದೀವಿ. ಊಟ ನಮ್ಮದು ಇವತ್ತು ವೆಜಿಟೇಬಲ್ ಪಲಾವ್. ಆ್ಯಂಡ್ ಭವಿಷ್ಯ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಾಯಿದ್ದಾಳೆ. ಆ್ಯಂಡ್ ಮಗಧೀರ ಮೂವಿ ನೋಡೋಣ ಅಂತ ಹಾಕ್ಕೊಂಡು ಬೆಳಗ್ಗೆಯಿಂದ ನೋಡ್ತಾ ಇದ್ದಾಳೆ. ಅದು ಫೇವ್ರೆಟ್ ಮೂವಿ ಗೈಸ್. ಅದು ಕೈ ಟಚ್ ಆಗುತ್ತಲ್ಲ, ಕರೆಂಟ್ ಹೊಡೆಯುತ್ತಲ್ಲ, ಆ ಮೂಮೆಂಟು ತುಂಬ ಫೇವ್ರೇಟು. ಓಕೆ ಗೈಸ್, ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ಗೈಸ್. ಇವಾಗ ಸಾಯಂಕಾಲ ನಮ್ಮ ಯಜಮಾನ್ರು ಆಲ್ರೆಡಿ ಜಿಮ್ ಹೋಗಾಯಿತು. ಇವಾಗ ಭವಿಷ್ಯಂಗೆ ಒಂದು ಸ್ವಲ್ಪ ಆ್ಯಕ್ಚುಲಿ ಪೇಂಟ್ ತೊಗೋಬೇಕು ಗೈಸ್, ಫ್ಯಾಬ್ರಿಕ್ ಪೇಂಟು. ಸೊ ದ್ಯಾಟ್ ಅವಳು ಕೀ ಬಂಚು ಏನೋ ಮಾಡಬೇಕು ಅಂದ್ಕೊಂಡಿದ್ದಾಳಲ್ಲ, ಅದನ್ನು ಮಾಡ್ಬೋದು ಅವಳು. ಮೇ ಬಿ ಈ ವ್ಲಾಗ್ನಲ್ಲೇ ಕೀ ಬಂಚ್ ಮಾಡೋದು ತೋರಿಸ್ಬೋದು ಅವಳು, ಇಲ್ಲ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ಬೋದು, ಗೊತ್ತಿಲ್ಲ. ಏಕೆಂದರೆ ಕೀ ಬಂಚ್ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ದು ವ್ಲಾಗ್ ಇರುತ್ತೆ. ನೋಡೋಣ ಗೈಸ್. ಸದ್ಯಕ್ಕೆ ಇವಾಗ ಕೀ ಬಂಚ್ ತೊಗೊಂಬರೋದಕ್ಕೆ, ಅಲ್ಲ ಕೀ ಬಂಚ್ ಅಂತೀನಿ, ಸದ್ಯಕ್ಕೀಗ ಪೇಂಟ್ ತೊಗೊಂಬರೋದಕ್ಕೆ ಹೋಗ್ತಾಯಿದ್ದೀವಿ. ಏನು ಬಾ, ಆಯಿತು ಹೋಗೋಣ. ಮೊಬೈಲ್ ತೊಗೊಂಡು ಬಾ ಅಷ್ಟೇ ನಿಂದು ಭವಿಷ್ಯ. ನೋಡಿ ನೋಡಿ, ಬೆಳಗ್ಗೆಯಿಂದ ರಾತ್ರಿ ತನಕ ಮಲಗೋ ತನಕ ಅವಳು ಅದೇ ಜಾಗದಲ್ಲಿ ಕೂತ್ಕೊಂಡು ಏನೋ ಒಂದು ಮಾಡ್ತಾನೆ ಇರ್ತಾಳೆ ಗೈಸ್. ಬೇಗ ಬೇಗ ಮಾಡೋ ಅಂಥ ಕ್ರಾಫ್ಟ್ಸು, ಒಂದು ಸಿಂಪಲ್ ಕ್ರಾಫ್ಟ್ಸ್ನ ಅವ್ರಿಗೆ ತೋರಿಸ್ಕೊಡ್ಬೇಕಂತೆ. ಅವ್ರಿಗೂ ಒಂದು ಸರಿ ಬೋರ್ ಆದಾಗ ಅದನ್ನು ಮಾಡಿಬಿಟ್ಟು ಅವರು ಖುಷಿ ಪಡ್ತಾರಂತೆ. ಹಾಂ, ನಂದೆಲ್ಲ ಹೆಂಗೆ ಗೊತ್ತಾ ಗೈಸ್, ಕ್ರಾಫ್ಟು ನಾನು ಶುರು ಹಚ್ಕೊಂಡ್ರೆ ಒಂದು 5-6-7 ದಿನ ಬೇಕು ಅಂಥದ್ದೇ ನಾನು ತೊಗೊಳೋದು. ಒಂದೊಂದು ಸತಿ ಮಾತ್ರ, ಇನ್ನೂ ಒಂದೊಂದು ಸತಿ ಚಿಕ್ಕಗೆ ಒಂದು 3 hours 4 hours ಮುಗ್ದೋಗುತ್ತೆ. ತೋರಿಸ್ತೀನಿ, ನಾನು ಟ್ರೈ ಮಾಡ್ತೀನಿ ಗೈಸ್. ಇನ್ ಕೇಸ್ ಏನಾದ್ರು ಆದರೆ ನಾನು ಈ ಚಪ್ಪಲ್ ಹಾಕ್ಕೊಳ್ಳ, ಬೇರೆದು ಹಾಕ್ಕೊಳ್ಳ. ಚೂಡಿದಾರ್ಗೆ ಗೈಸ್ ನಾನು ಲಾಕ್ ಮಾಡಿದ್ದೀನಲ್ವೋ, ಅದು ಮತ್ತೋದೆ ಆಗಿದೆ. ಇವಾಗ ಹೋಗೋಣ ಬನ್ನಿ. ಇಲ್ಲಿಗೆ ಬಂದಾಗೆಲ್ಲ ನಿಂಗೆ ವಿಡಿಯೋ ಬೇಕೇ ಬೇಕಾ? ಬಂದಾಗೆ ಅಂತಲ್ಲ, ಚೆನ್ನಾಗಿದೆ ಇದು ಪ್ಲೇಸ್, ನನಗೆ ಇಷ್ಟ ಆಗುತ್ತೆ ಏರಿಯಾದ. ವಾವ್ ಗೈಸ್, ಅಲ್ಲಿ ಮರ ನೋಡಿ, ವಾವ್.
ಇನ್ ರೋಡ್ ನೋಡು ಎಲ್ಲೆಲ್ಲ ನೋಡ್ಕೊಂಡು ನೋಡಿ ಸಾಕು. ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋ. ಅದಲ್ಲ ಚಿಕ್ಕ ಒಂದು ಡಾಟ್ ಇರೋದು. ಆಗಿದೆ ಎಲ್ಲಿ ಗಾಡಿ ನಿಂದು? ಚೆನ್ನಾಗಿದೆಯಲ್ಲ ಆ ಥರ ಬರೀನೆಲ್ಲ ಮಾಡಬಹುದು. ಗೈಸ್ ಕೀಯಲ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳಿದೆ. ಪಾಪ ಓಡ್ತಾ ಇದೆ ಮಗು. ಸುಮ್ಮನೆ ನಾಟಕ ಆಡ್ತೀನಿ ಕೀಯಲ್ಲಿ ಅಂತ. ಇದೆಯಾ ಎಲ್ಲಿ ಗಿಲ್ಗಿಲ್ಲ ಅಂತ ಇದೆ. ಇದ್ರದ್ದು ಇಲ್ಲ ನಾವು ಅಂಗಡೀಲಿ ಇಟ್ಬಿಟ್ಟ ಇಲ್ಲ ಆ ಅಂಗಡೀಲಿ ಇಟ್ಟ ನೋಡ್ಕೊಂಬ. ನಾನಂತೂ ಹೋಗಲ್ಲ. ಹೋಗಿ ನೋಡು ಭವಿಷ್ಯ ಕೀ ಇರ್ತಾ ಅಂತ ಕೇಳು. ಬಾ ಇದೆ. ಏನು ನಾನು ಗಾಬರಿ ಬಿಟ್ಕೊಂಡು ಆಡ್ಬಿಟ್ನೆ ನಾನು. ನನಗೆ ಪಾಪ ಆಮೇಲೆ ಸುಮ್ಮನೆ ಹೋಗಿ ಕೇಳ್ತಿಯಲ್ಲ ಅವನ್ನ. ಅದಕ್ಕೆ ನೋಡಿ ಚೆನ್ನಾಗಿ ಕಾಣ್ತಿದೆ. ಯಾವುದು? ಒಂಥರ ಹೌದು ಅಲ್ಲಿಂದ ರಿಫ್ಲೆಕ್ಷನ್ ನಿನ್ನ ಮಕ್ಕ ಬಂದ. ಎಲ್ಲಿಗೆ ಹೋಗ್ಬೇಕು? ವಡಪಾವ್ ತಿನ್ನೋದಕ್ಕೆ ಹೋಗ್ಬೇಕು ಗೈಸ್. ಈಗ ನಮ್ಮ ಭವಿಷ್ಯಂಗೆ ನೆನ್ನೆ ತಿನ್ಲಲ್ಲ, ಇನ್ನೊಂದು ತಿನ್ಬೇಕು ಅನ್ನಿಸ್ಬಿಟ್ಟಿದೆ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಇರಲಿ ಬಿಡಿ. ಅದು ಗ್ರಿಲ್ಡ್ ಗೈಸ್ ಇಲ್ಲೇ ತಿನ್ಕೊಂಡು ಹೋಗೋದು ಗೈಸ್. ಭವಿಷ್ಯ ಒಂಚೂರು ತಿಂತಾಳೆ, ಒಂಚೂರು ನಾನು ತಿಂತೀನಿ. ನನಗೆ ಇದು ಬೇಡ, ನೀನೇ ತಿನ್ನು ಫುಲ್ಲು. ತಗೊಳ್ಳಿ ಮೇಡಮ್. ಏನು ಮಾಡಿ ಇಟ್ಕೊಂಡು ಗೈಸ್ ಭವಿಷ್ಯ ತಿನ್ನೋದು ತೋರಿಸ್ಬಾರ್ದಂತೆ. ಅದಕ್ಕೆ ಅವಳು ತಿಂದಾದ್ಮೇಲೆ ಬ್ಲಾಗ್ ಮಾಡ್ತೀನಿ. ಚೆನ್ನಾಗಿದೆಯಾ? ಸಾಸ್ ಹಾಕ್ಕೊಳಲ್ವಾ ಗೈಸ್? ಮಗು ತಿನ್ಸಾಯಿತು. ಇವಾಗ ಮನೆಗೆ ಹೋಗ್ತೀವಿ ಗೈಸ್. ಇವಾಗ ಭವಿಷ್ಯ ಆ್ಯಕ್ಚುಲಿ ನನಗೆ ಇದು ಕೀ ಬಂಚ್ ಮಾಡಿಕೊಟ್ಟಿದ್ದಾಳೆ. ಅದು ಹೆಂಗೆ ಮಾಡೋದು ಮೆಥಡು ಅಂತ ಪಾಪ ರೆಕಾರ್ಡ್ ಮಾಡೋಕ್ಕೆ ಹೋದ್ಲು. ಮೆಮೊರಿ ಫುಲ್ಲಾಗೋಯ್ತು ನನ್ನ ಫೋನಂದು. ಅದಕ್ಕೆ ಮಾಡೋಕ್ಕಾಗಲಿಲ್ಲ ಆವತ್ತು. ಬಟ್ ಅವಳು ಇನ್ನೊಂದು ಅವ್ರ ಅಪ್ಪಂಗೆ ಅಂತ ಮಾಡ್ತಿದ್ದಾಳೆ ಕೀ ಬಂಚು, ಸ್ಟಾರ್ ಥರದ್ದು. ಅದನ್ನು ಹೇಳ್ಕೊಡ್ತಾಳೆ. ಸದ್ಯಕ್ಕೆ ಇದಕ್ಕೆ ಏನು ಕಣ್ಣು ಮೂಗು ಬಾಯಿ ಏನೂ ಹಾಕಿಲ್ಲ ಗೈಸ್. ಸೊ ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇಲ್ಲಿ ಬೊಂಬೆಗೆ ವೈಟ್ ಕಲರ್ ಪೆನ್ನಲ್ಲಿ ಫಸ್ಟು ಕಣ್ಣು ಯಾವ ಥರ ಇರಬೇಕು ಅಂತ ಡ್ರಾ ಮಾಡಿಕೊಂಡೆ ಫಸ್ಟು. ಅದಾದಮೇಲೆ ಬ್ಲ್ಯಾಕ್ ಕಲರ್ ಪೇಂಟಲ್ಲಿ ಹಚ್ಚಿದೆ. ಆದರೆ ಬ್ಲ್ಯಾಕ್ ಕಲರ್ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಬ್ಲ್ಯಾಕ್ ಕಾಣಿಸ್ತಾನೆ ಇಲ್ವಲ್ಲ ಅಂತ ತಿರ್ಗಾ ವೈಟ್ ಪೇಂಟಲ್ಲಿ ಕಣ್ಣನ್ನು ನೀಟಾಗಿ ಡ್ರಾ ಮಾಡಿಕೊಂಡೆ. ನನಗೆ ಹೆಂಗೆ ಕಣ್ಣು ಪ್ರೀಟಿಯಾಗಿ ಕಾಣಿಸ್ಬೋದು ಅನಿಸುತ್ತೋ ಹಾಗಂಗೆ ಮಾಡಿಕೊಂಡು ಕರೆಕ್ಟ್ ಮಾಡಿಕೊಂಡು ಮಾಡಿದೆ. ಇದಕ್ಕೆ ಸಣ್ಣಗಿರೋ ಬ್ರಷು 0.0 ಏನಂತಾರೆ ಅದು ಬ್ರಷ್ನಲ್ಲಿ ನಾನು ಪೇಂಟ್ ಮಾಡಿದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿತ್ತು. ಏನಕ್ಕೆ ಅಂದರೆ ಜೀನ್ಸ್ ಬಟ್ಟೆ ಅದ್ರ ಮೇಲೆ ಪೇಂಟ್ ಮಾಡ್ತಿದ್ದು. ಬಟ್ ಮೇಲಿನ ಮೇಲೆ ಟ್ರೈ ಮಾಡಿ ಒಂದು ಓಕೆ ಅನ್ನೋ ಥರ ಕಣ್ಣನ್ನು ಡ್ರಾ ಮಾಡಿಕೊಂಡೆ. ಕ್ಯೂಟಾಗಿ ಕಾಣಿಸ್ಬೇಕಿತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ಬ್ಲೂ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಬ್ಲೂ ಕಲರ್ ಸೆಲೆಕ್ಟ್ ಮಾಡಿಕೊಂಡೆ. ವೈಟು ಮತ್ತು ಡಾರ್ಕ್ ಬ್ಲೂ ಮಿಕ್ಸ್ ಮಾಡಿದ್ದಕ್ಕೆ ಲೈಟ್ ಬ್ಲೂ ಬಂತು. ನಿಮ್ಗೆ ಯಾವ್ಯಾವ ಕಲರ್ ಬೇಕೋ ಆ ಕಲರ್ ಹಚ್ಕೋಬೋದು ಗೈಸ್ ನೀವು. ಸೊ ಕಡೆಗೆ ಹೇಗೆ ಬಂತು ಅಂದರೆ ಓಕೆ ಪರವಾಗಿಲ್ಲ, ಕ್ಯೂಟಾಗಿತ್ತು. ಆ ಥರ ಬಂದಿದೆ. ಇಲ್ಲಿ ನಾನು ವಾಯ್ಸ್ ಓವರ್ ಏನಕ್ಕೆ ಕೊಡ್ತಾಯಿದ್ದೀನಿ ಅಂತ ಅಂದರೆ
ವೀಡಿಯೋ ರೆಕಾರ್ಡ್ ಮಾಡಿದ್ನಲ್ಲ, ಸುಮಾರು ಹೊತ್ತಾಯಿತು ಅದು ವೀಡಿಯೋ, ಅಷ್ಟೂ ಹಾಕಿದ್ರೆ ಬೋರ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಫಾಸ್ಟ್ ಫಾರ್ವರ್ಡ್ನಲ್ಲಿ ಹಾಕಿದ್ದೀನಿ ಆ್ಯಂಡ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದೇ ಥರ ಡ್ರಾ ಮಾಡಬೇಕು ಅಂತ ಏನಿಲ್ಲ ಗೈಸ್. ನಿಮ್ಗೆ ಯಾವ ಥರ ಚೆನ್ನಾಗಿ ಅನಿಸುತ್ತೋ, ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಡ್ರಾ ಮಾಡಿ. ಆ್ಯಂಡ್ ಡ್ರಾಯಿಂಗ್ ಹಿಂಗೆ ಇರಬೇಕಂತ ಹಾಗೆ ಇರಬೇಕು ಅಂತ ಏನಿಲ್ಲ ಗೈಸ್. ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಡ್ರಾ ಮಾಡಿ, ಇಂಪ್ರೂವ್ ಆಗೇ ಆಗ್ತೀರ. ಅದಾದಮೇಲೆ ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ಚಿಕ್ಕ ಬಾಲ ಥರ ಮಾಡೋಣ ಅಂತ ಮಾಡಿದೆ. ಇದನ್ನು ಭವಿಷ್ಯ ಒಂದು ಬೊಂಬೆಗೆ ಮಾಡಿದ್ಲು, ಅದನ್ನು ನೋಡಿಕೊಂಡೇ ಮಾಡಿದ್ದು ನಾನು. ಅಷ್ಟೇ ಗೈಸ್, ಇವಾಗ ರೆಡಿಯಾಗಿದೆ. ಸ್ವಲ್ಪ ಪೇಂಟ್ ಒಣಗಬೇಕಷ್ಟೆ. ಇವಾಗ ಇದು ಕಣ್ಣು ಇಷ್ಟು ಮಟ್ಟಕ್ಕೆ ಡ್ರಾ ಮಾಡಿದ್ದೀನಿ. ಸ್ವಲ್ಪ ಕಷ್ಟನೇ ಆಯಿತು, ಯಾಕೆಂದರೆ ಇದು ಬಟ್ಟೆ ಜೀನ್ಸ್ ಮೇಲೆ ಡ್ರಾ ಮಾಡೋದು ಕಷ್ಟ ಆಯಿತು. ಹಿಂದ್ಗಡೆ ಬಾಲನ್ನು ಡ್ರಾ ಮಾಡಿದ್ದೀನಿ. ನನಗಿಷ್ಟೇ ಸಾಕು ಅನ್ನಿಸ್ತಾ ಇದೆ. ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಕಣ್ಣು. ಪೇಪರ್ ಮೇಲೆಲ್ಲ ಡ್ರಾ ಮಾಡೋ ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಟ್ ಓಕೆ, ಬ್ಯಾಡಾಗೂ ಇಲ್ಲ ಅನಿಸ್ತಾ ಇದೆ ನನಗೆ. ಸೊ ಇದು ನನಗೆ ಕೀ ಬಂಚ್ ಮಾಡ್ಕೊಂಡಿದ್ದು ಭವಿಷ್ಯ. ನಾನೀಗ ಬ್ಯಾಗಿಗೆ ಹಾಕ್ಕೋತೀನಿ ಗೈಸ್. ಇವಾಗ ನಮ್ಮ ಯಜಮಾನ್ರು ಇನ್ನೇನು ಬರೋ ಟೈಮು. ಸೊ ವಾಕ್ಗೆ ರೆಡಿ ಆಗಿದ್ದೀನಿ, ಹೋಗ್ತಾ ಇದ್ದೀನಿ ಗೈಸ್. ಅಂದರು ನಮ್ಮ ಯಜಮಾನ್ರು. ಗೈಸ್ ವಾಕ್ ಮುಗೀತು. ಇವಾಗ ನಾವು ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಬೈಕ್ ಅಲ್ಲಿ ಬಿಟ್ಟಿದ್ದಾರಲ್ಲ, ಅಲ್ಲಿಂದ ಇಲ್ಲಕ್ಕೆ ಬರ್ತಾರೆ. ನಾನು ನಡ್ಕೊಂಡೇ ಹೋಗ್ತೀನಿ. ಸಾಕು. ಹೊರಡೋಣ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಬನ್ನಿ ಇಲ್ಲಿ ನೋಡಿ. ಇವಾಗ ನನ್ನ ಬೊಂಬೆ ಭವಿಷ್ಯ ಮಾಡಿಕೊಟ್ಟಿದ್ದು ಮಕ್ಕ ಹೆಂಗಿದೆ? ಚೆನ್ನಾಗಿಲ್ಲ? ಚೆನ್ನಾಗಿದೆ. ಇನ್ನು ಪೈಂಟ್ ಹಂಗೆ ಇದೆ. ಒಣಗಿಲ್ವಾ? ಥರ ಹಸಿ ಹಸಿ ಎಲ್ಲೂ ಹಚ್ಚಿಲ್ಲ, ಕಣ್ಣಿಗೆ ಮಾತಾಡಿವಲ್ಲ. ಅದು ಕಲಾಕಾರ ಅವಳು. ಅದು ಬೊಂಬೆ ಹೆಂಗ್ ಮಾಡ್ತಾಳೆ ಅಂತ ಕೇಳಿದ್ದು. ಮಾಡು. ಚೆನ್ನಾಗಿದೆ. ಕಣ್ತು ಹಾಕಲ್ಲ ನನ್ನ ಪರ್ಸಿಗೆ ಯಾವುದೇ ಕಾರಣಕ್ಕೂ. ಲಬುಬು ಮಾಡಿರೋ, ಅಯ್ಯೋ ಸಾರಿ, ಲಬುಬು ಮಾಡಿರೋ ಅಂತ, ಈ ಬೊಂಬೆ ಮಾಡಿರೋ ಅಂತ ಹುಡುಗಿನ ತೋರಿಸ್ತೀನಿ ನೋಡಿ. ಈಗ 1 2 3 ಗೋ. ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಬಿಕಾಸ್ ಇವಾಗ ನಮ್ಮ ಯಜಮಾನ್ರಿಗೆ ಯಾವ್ಲ ಕ್ಯೂಪಿಟ್ ಮಾಡಿಕೊಡ್ತೀನಿ. ಅವ್ರದ್ದು ಊಟ ಮುಗೀತು ಅಂದರೆ ಎಲ್ಲ ಮುಗಿಯುತ್ತೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಭವಿಷ್ಯ ಇನ್ನೊಂದು ವ್ಲಾಗ್ನಲ್ಲಿ ಅದು ಫುಲ್ಲು ಹೇಗೆ ಅದು ಸ್ಟಿಚ್ ಮಾಡಿದ್ಲು ಅಂತ ಹೇಳಿಬಿಟ್ಟು ತೋರಿಸ್ತಾಳೆ. ಬಟ್ ಡಾಲ್ ಬೇರೆ ಥರ ಇರುತ್ತೆ ಅವ್ರದ್ದು, ಅಂದರೆ ಇದೇ ಥರದ ಡಾಲ್ ಮಾಡೋದಿಲ್ಲ. ಓಕೆ ಗಾಯ್ಸ್, ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹೈಪ್ ಬಟನ್ ಒತ್ತಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ our vlog. Until next time, take care. Bye bye. See you guys. Bye bye.